ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ನಿಷ್ಠಾವಂತ ಮನುಷ್ಯನಿದ್ದ. ಅವನು ತುಂಬಾ ಬಡವನಾಗಿದ್ದರೂ ಸತ್ಯಸಂಧತೆಯಲ್ಲೂ ಪರಿಶ್ರಮದಲ್ಲೂ ಯಾರಿಗೂ ಕಡಿಮೆಯಿರಲಿಲ್ಲ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಹಳೆಯ ಕೊಡಲಿಯನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಮರಗಳನ್ನು ಕಡಿದು ಅವುಗಳನ್ನು ಮಾರಾಟ ಮಾಡಿ ತನ್ನ ಜೀವನ ನಡೆಸುತ್ತಿದ್ದ. ಅವನಿಗೆ ದೊಡ್ಡ ಕನಸುಗಳಿರಲಿಲ್ಲ, ಆದರೆ ತನ್ನ ಪರಿಶ್ರಮದ ಫಲದಿಂದ ಸಂತೋಷವಾಗಿ ಬದುಕಬೇಕೆನ್ನುವುದು ಮಾತ್ರ ಅವನ ಆಶಯ. ಒಂದು ದಿನ ಎಂದಿನಂತೆ ಅವನು ಕಾಡಿಗೆ ಹೋಗಿ ದೊಡ್ಡ ಮರವನ್ನು ಕಡಸಲು ಶುರುಮಾಡಿದ. ಆದರೆ ಅದೇ ಸಮಯದಲ್ಲಿ ಅಚಾನಕ್ ಅವನ ಕೊಡಲಿ ಮುರಿದು ಹೋಗಿತು. ಅವನು ಬೆಚ್ಚಿಬಿದ್ದ. ಇದೀಗ ನಾನು ಏನು ಮಾಡಲಿ? ನನ್ನ ಜೀವನವೇ ಈ ಕೊಡಲಿಯ ಮೇಲೆ ಅವಲಂಬಿತವಾಗಿದೆಯಲ್ಲ ಎಂದು ಆತ ದುಃಖದಿಂದ ಕುಳಿತ. ಅವನು ಕುಳಿತುಕೊಂಡಿದ್ದ ಸ್ಥಳದ ಪಕ್ಕದಲ್ಲಿ ಒಂದು ಚಿಕ್ಕ ನದಿ ಹರಿಯುತ್ತಿತ್ತು. ಕೊಡಲಿಯ ತುಂಡುಗಳು ನೀರಿನಲ್ಲಿ ಬಿದ್ದು ಹೋಗಿದ್ದವು. ರಾಮಯ್ಯ ಕಣ್ಣೀರಿನಿಂದ ನದಿಯತ್ತ ನೋಡುತ್ತಾ ನನ್ನ ಅದೃಷ್ಟವೇ ಇಂತಾಗಿಬಿಟ್ಟದೆ ಎಂದು ಅಳಲು ತೋಡಿಕೊಂಡ. ಅದೇ ಸಮಯದಲ್ಲಿ ಆ ನದಿಯಿಂದ ಒಂದು ದಿವ್ಯ ರೂಪ ಹೊರಬಂತು. ಅದು ಒಂದು ದೇವತೆ. ದೇವತೆ ರಾಮಯ್ಯನನ್ನು ನೋಡಿ ಕೇಳಿತು, ನೀನು ಯಾಕೆ ಇಷ್ಟು ದುಃಖಿಸುತ್ತಿದ್ದೀಯಾ? ರಾಮಯ್ಯ ನಿಜವನ್ನು ಹೇಳಿದ. ಅಮ್ಮ, ನನ್ನ ಕೊಡಲಿ ಮುರಿದು ಹೋಗಿದೆ. ಅದು ಇಲ್ಲದೆ ನಾನು ಕೆಲಸ ಮಾಡಲಾಗದು. ನನ್ನ ಕುಟುಂಬದ ಜೀವನ ಹೇಗಾಗುತ್ತೋ ಗೊತ್ತಿಲ್ಲ. ದೇವತೆ ಸ್ವಲ್ಪ ಹೊತ್ತು ಯೋಚಿಸಿ ನೀರಿನೊಳಗೆ ಹೋಗಿ ಒಂದು ಹೊಳೆಯುವ ಬಂಗಾರದ ಕೊಡಲಿಯನ್ನು ತೆಗೆದುಕೊಂಡು ಬಂದು ಕೇಳಿತು, ಇದು ನಿನ್ನ ಕೊಡಲಿಯೇ? ರಾಮಯ್ಯ ಅದನ್ನು ನೋಡಿ ತಕ್ಷಣ ಹೇಳಿದ, ಇಲ್ಲ ಅಮ್ಮ, ಇದು ನನ್ನದಲ್ಲ, ನನ್ನದು ಹಳೆಯ ಕಬ್ಬಿಣದ ಕೊಡಲಿ. ದೇವತೆ ಮತ್ತೆ ನೀರಿನೊಳಗೆ ಹೋಗಿ ಬೆಳ್ಳಿಯ ಕೊಡಲಿಯನ್ನು ತಂದು ಕೇಳಿತು, ಇದು ನಿನ್ನದಾ? ರಾಮಯ್ಯ ಮತ್ತೆ ಹೇಳಿದ, ಇಲ್ಲ ಅಮ್ಮ, ಅದು ನನ್ನದೂ ಅಲ್ಲ. ಕೊನೆಗೆ ದೇವತೆ ಒಂದು ಹಳೆಯ ಕಬ್ಬಿಣದ ಕೊಡಲಿಯನ್ನು ತಂದು ಕೇಳಿತು, ಇದು ನಿನ್ನದಾ? ರಾಮಯ್ಯ ಮುಖದಲ್ಲಿ ಸಂತೋಷ ಮೂಡಿತು. ಹೌದು ಅಮ್ಮ, ಇದೇ ನನ್ನ ಕೊಡಲಿ ಎಂದು ಸಂತೋಷದಿಂದ ಹೇಳಿದ. ದೇವತೆ ರಾಮಯ್ಯನ ಸತ್ಯನಿಷ್ಠೆಯನ್ನು ನೋಡಿ ತುಂಬಾ ಸಂತೋಷಪಟ್ಟಳು. ನಿನ್ನ ಪ್ರಾಮಾಣಿಕತೆಗೆ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ನೀನು ಬಂಗಾರದ ಕೊಡಲಿ ಅಥವಾ ಬೆಳ್ಳಿಯ ಕೊಡಲಿ ತೆಗೆದುಕೊಳ್ಳಬಹುದಾಗಿದ್ದರೂ ನೀನು ಸುಳ್ಳು ಹೇಳಲಿಲ್ಲ. ಆದ್ದರಿಂದ ಈ 3 ಕೊಡಲಿಗಳನ್ನು ನಿನಗೆ ಕೊಡುಗೆಯಾಗಿ ಕೊಡುತ್ತೇನೆ ಎಂದಳು. ರಾಮಯ್ಯ ಆಶ್ಚರ್ಯದಿಂದ ನಿಂತುಬಿಟ್ಟ. ಅವನು ದೇವತೆಗೆ ಕೃತಜ್ಞತೆ ಸಲ್ಲಿಸಿ ಆ ಕೊಡಲಿಗಳನ್ನು ತೆಗೆದುಕೊಂಡು ಹಳ್ಳಿಗೆ ಹಿಂತಿರುಗಿದ. ನಂತರ ಅವನು ತನ್ನ ಜೀವನವನ್ನು ಸುಧಾರಿಸಿಕೊಂಡು ಇನ್ನೂ ಹೆಚ್ಚು ಜನರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿದ. ಈ ಕಥೆಯ ಸಾರ ಏನೆಂದರೆ, ಸತ್ಯ ಮತ್ತು ನಿಷ್ಠೆ ಯಾವಾಗಲೂ ಕೊನೆಗೆ ಜಯವನ್ನು ತರುತ್ತವೆ.